ಟಿಕೆಟ್ 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 ಹೇಳ್ರಿ, ಟಿಕೆಟ್ ತಗೊಳ್ರಿ. ಟಿಕೆಟ್ ಟಿಕೆಟ್ ತಗೊಂಡನೆ ತುಂಡ್ಬಟ್ಟ. ಟಿಕೆಟ್ ತಗೊಂಡೆ ಅಂತ ಬಾಯ್ ಬಿಟ್ಟು ಮಾತಾಡಕ್ಕಾಗಲ್ಲ ನಿಂಗೆ. ಎಂತ ಎಂತ ಬಾಯಿ ಬಿಡುವುದು, ಎಂತ ಮಾತಾಡುವುದು? ಮಾತು 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 ಮಾತು. ಈ ದೇಶದಲ್ಲೆಲ್ಲ ಬರೀ ಮಾತು ಮಾತು ಮಾತು. ದೇಶವೇ ತೂತ್ ತೂತ್ ಬಿದ್ದು ಹೋದ್ರು ಮಾತಾಡ್ತಾ ಇರ್ತಾರೆ. ನಿನಗೆ ಒಂದು ವಿಷಯ ಗೊತ್ತುಂಟಾ? 100ಕ್ಕೆ 90 ಜನ ಬರೀ ಮಾತಾಡೋರು ಸಿಗೋದು ಈ ದೇಶದಲ್ಲಿ. ನಿನಗೆ ಇನ್ನೊಂದು ವಿಷಯ ಗೊತ್ತುಂಟಾ? ನಾವು ಎಷ್ಟು ಹೆಚ್ಚು ಮಾತಾಡ್ತೀವೋ ಅಷ್ಟು ಆಯುಷ್ಯ ನಮ್ಮದು ಕಡಿಮೆ ಆಗ್ತದೆ. ಒಬ್ಬ ಮನುಷ್ಯ ಆವರೇಜ್ ಆಗಿ 4 ರಿಂದ 5 ತಾಸು ಮಾತಾಡ್ತಾನೆ. ಅದಕ್ಕೆ ಅವನು 40-50 ವರ್ಷಗಳ ಕೊಟ್ಟಂತೆ ಸಾಯುವುದು. ಅದು ನಿಮಗೆ ಗೊತ್ತುಂಟಾ? ಅದೇ ಹಿಂದೆ ಋಷಿ ಮುನಿಗಳು 100-120 ವರ್ಷ ಬದುಕಲಿಕ್ಕೆ ಉಂಟು. ಯಾಕೆ? ಅವರು ಕಣ್ಣು ಮುಚ್ಚಿಕೊಂಡು ಬಾಯಿ ಮುಚ್ಚಿಕೊಂಡು ತಪಸ್ಸು ಮಾಡ್ತಿದ್ರು, ಅದಕ್ಕೆ ಬದುಕ್ತಿದ್ರು. ನಿನಗೆ ಇನ್ನೊಂದು ವಿಷಯ ಗೊತ್ತುಂಟಾ? ನಾವು ಹೆಚ್ಚು ಮಾತಾಡಿದಷ್ಟು ನಮ್ಮ ಎನರ್ಜಿ 15-20% ವೇಸ್ಟ್ ಆಗ್ತದೆ. ಆ ಎನರ್ಜಿ 15-20% ನಾವು ಕೆಲಸದಲ್ಲಿ ಹಾಕಿದ್ರೆ 100-120 ರೂಪಾಯಿ ದುಡಿಲಿಕ್ಕೆ ಉಂಟು. ಅದು ಗೊತ್ತುಂಟಾ? ಎಲ್ಲರೂ ಮಾತು 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 ಮಾತಾಡ್ತಾನೆ ಇರ್ತಾರೆ. ಅರ್ಥವಿಲ್ಲದೆ ವ್ಯರ್ಥಪ್ಲಾಪ ಮಾತಾಡ್ತಾನೆ ಹೋಗ್ತಾರೆ. ಆದ್ರಿಂದ ನಾನು ಮಾತನ್ನು ಕಡಿಮೆ ಮಾಡಿದ್ದೇನೆ. ಅದು ನಿನಗೆ ಗೊತ್ತುಂಟಾ? ನಿನಗೇನು ಗೊತ್ತಿಲ್ಲ, ಸುಮ್ಮನೆ ಅರ್ಥವಿಲ್ಲದೆ ವ್ಯರ್ಥಪ್ಲಾಪ ಮಾತಾಡ್ತಾನೆ ಇರ್ತಾರೆ ನೀವೆಲ್ಲ. ಆದ್ರಿಂದ ಸಾಕಿ ಸಾ, ನನ್ನನ್ನ ಕಮ್ಮಿ ಮಾತಾಡೋಗ್ಬಿಟ್ಟು ಇಷ್ಟುದ ಮಾತಾಡ್ತೇನೆ ನೀನು. ನೀನ್ ಹಿಂಗೆ ಮಾತಾಡ್ತಾ ಇದ್ದೆ, ಇಲ್ಲೇ ಗೊತ್ತಾಕೊಂಡ್ಬಿಡ್ತೀಯ ಅಷ್ಟೇ. ಚೋಟುದ ಟಿಕೆಟ್ ತಗೊಳಕ್ಕೆ ಇಷ್ಟು ಉದ್ದ ಪುರಾಣ ಹೇಳ್ಬೇಕನಯ್ಯ. ನಾನು ಯಾಕೆ ಮಾತಾಡ್ತೀನಿ ಅದು ನಿಮಗೆ ಗೊತ್ತುಂಟಾ? ನಿನ್ನಂತ ಮೂರ್ಖರಿಗೆ ನನ್ನಂತ ಸಕಲ ವಿದ್ಯೆ ತಿಳಿದಂತ ಪಾರಂಗತ್ರ ಹೇಳಿಕ್ ಉಂಟಲ್ಲ. ಯಾಕೆ ನಾನು ಹೇಳಲಿಲ್ಲ ಅಂದ್ರೆ ನಿನ್ನಂತ ಮೂರ್ಖರಾಗಿ ಇರ್ತೀರಲ್ಲ ಅಂತ ಬುದ್ಧಿವಂತರಾಗಿ. ಒಂದು ಕೀಟಲೆ ಪ್ರಶ್ನೆ ಕೇಳ್ತೇನೆ, ತಪ್ಪಾಗಿ ತಿಳಿಬೇಡ ತಂಗಿ. ತಂಗಿನ? ನಾನ್ ನಿಮ್ ಹೆಂಡತಿ, ನೀವ್ ನನ್ ಗಂಡ. ತಾಳಿ ಕಡಿದವನು ಅವನು, ಸಿಕ್ಕಾಕೊಂಡು ಒದ್ದಾಡ್ತಿರೋ ನಾನು. ಎಂತದಮ್ಮ ನೀನು? ಹರಕು ಮುರುಕು ಇಂಗ್ಲಿಷ್ ಮಾತಾಡೋದಕ್ಕೆ ನಮಗೆ ಬರುವುದಿಲ್ಲ. ಇನ್ನು ಲಂಡನ್ ಆಗಿ ಮಾತಾಡೋದು ಹುಡುಗಾಟವಾ? ಕಾಲೇಜಿನಲ್ಲಿ ನಾನು ಇಂಗ್ಲಿಷ್ ನಲ್ಲಿ ಫೇಲ್ ಆದ ಸ್ಟೂಡೆಂಟ್ ಗೊತ್ತುಂಟಾ? ಇಲ್ಲಿರುವ ಲಾಲ್ ಬಾಗ್ರೆ ನೋಡಿ ಲಂಡನ್ ನೋಡುವುದೆಂತ ಬಂತು? ಅದಿರಲಿ, ಗೊತ್ತಿಲ್ಲದೆ ಒಂದು ಪ್ರಶ್ನೆ ಕೇಳ್ತೇನೆ. ಅವನು ಬೇರೆ ಬೇರೆ ದೇಶದ ಸಮುದ್ರದ ಉಪ್ಪು ನೀರು ಕುಡಿದವನು. ಅವನಿಗೆ ನೀನು ಹೋಗಿ ಕೊಕ್ಕೋ ಕೋಲಾ ಬಾಟ್ಲಿಯಲ್ಲಿ ಹಣ್ಣು ರಸ ಹಾಕಿ ಕೊಟ್ಟಿದೆಯಲ್ಲ, ಬಿಡುವುದು ಉಂಟಾ? ಖಿಲ್ಲಾಡಿ ರಸ ಕುಡಿದು ಬಾಟ್ಲಿ ಎಸ್ದು ಹೋಗಿದ್ದಾನೆ. ನಿನಗೆ ಮಂಡೆ ಬೇಡವಾ? ಬುದ್ಧಿ ಇಲ್ಲವಾ? ಅದಿರಲಿ, ಅದೆಂತದದು ದಿಢೀರ್ ಸಾಂಬಾರ್, ದಿಢೀರ್ ಪುಳಿಯೋಗರೆ ತರ ದಿಢೀರ್ ಮದುವೆ? ನೀವೇ ಅಲ್ವಾ ನನಗ್ ಟೈಮ್ ಇಲ್ಲ, ಲಂಡನ್ಗೆ ಹೋಗ್ಬೇಕು ಅಂತ ಹೇಳಿ ಅರ್ಜೆಂಟ್ ಆಗಿ ಮದುವೆ ಫಿಕ್ಸ್ ಮಾಡಿದ್ದು. ಅದಿರಲಿ, ಮದುವೆಗೆ ಮಂಟಪ ಹಾಕಿಸಿ ಚಪ್ರ ಬುಕ್ ಮಾಡಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ದುಂಟು? ಇಲ್ಲ. ಹಾಯ್ ಪಿಪಿ, ಇದನ್ನು ದಾಖಲಿಸಿ ಆಯ್ತಾ? ಆ ಮದುವೆಗೆ ಫೋಟೋ ಏನಾರ ತೆಗೆಸಿದ್ದುಂಟು? ನೀವೇ ತಾನೇ ನಿಮ್ ಡಿಜಿಟಲ್ ಕ್ಯಾಮ್ರಾ ಕೊಟ್ಟು ಫೋಟೋ ತೆಗಿಯಕ್ ಹೇಳಿದ್ದು. ಅದು ನಾನಲ್ಲ, ನಿನ್ನ ವಿಜಯ್. ಅದಿರಲಿ, ಈ ದಿಢೀರ್ ಮದುವೆಗೆ ರಿಜಿಸ್ಟರ್ ಮಾಡಿಸಿದ್ದುಂಟು? ಇಲ್ಲ, ಅದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ವಿಜಯೇ ಹೇಳಿದ್ದು. ಹಾ ಜಡ್ಜಮ್ಮ ನೋಡಿ, ಅದು ನಾನಲ್ಲ, ವಿಜಯ್ ಅಂತ ಮಗುನೇ ಒಪ್ಕೊಂಡಾಯ್ತಲ್ಲ. ನೀವೇ ವಿಜಯ್, ನೀವ್ ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಕನ್ಫ್ಯೂಸ್ ಮಾಡ್ತಿರೋದು ನಾನಲ್ಲ, ನೀನು ಆ ಹುಡುಗನನ್ನು. ಮಂಡಿಯ ಮೇಲೆ ತುಂಡು ತುಂಡು ಲಂಗವನ್ನು ಹಾಕೊಂಡು ನೋಡಿಕೋ ಅಂತ ಬಳುಕೋರು ನೀವೇ ಅಲ್ಲವೇ? ಶಟ್ ಅಪ್. ಮಾಡ್ಲಿಂಗ್ ನನ್ನ ಹಾಬಿ. ಹೌದು, ನೀವು ಹೇಳುವ ಮಾಡ್ಲಿಂಗ್ ನಾವು ಟಿವಿಯಲ್ಲಿ ನೋಡಿದ್ದೇವೆ. ಹೆಣ್ಣು ಮಕ್ಕಳು ಬಳೆಗಳನ್ನ ಎಲ್ಲಿ ಹಾಕ್ತಾರೆ? ಲಕ್ಷಣವಾಗಿ ಕೈಗೆ ಹಾಕ್ತಾರೆ, ಇಲ್ಲ ಕಿವಿಗೆ ಹಾಕ್ತಾರೆ, ಇಲ್ಲ ಕಾಲು ಬೆರಳಿಗೆ ಹಾಕ್ತಾರೆ. ಅದೆಲ್ಲವನ್ನು ಬಿಟ್ಟು ಬಳೆಗಳನ್ನು ಹುಕ್ಕಳಿಗೆ ಸಿಕ್ಕಿಸಿಕೊಂಡು ನೋಡಿಕೋ ಅಂತ ಅದೆಂತದೋ ಬೆಕ್ಕಿನ ನಡಿಗೆ ಹೀಗೆ ಓಡಾಡಿದ್ರೆ ನಮ್ಮ ಕಿಲಾಡಿ ಹುಡುಗರು ಬಿಡುವುದುಂಟಾ? ಜಮ್ಮಾಯಿಸಿ ಬಿಡ್ತಾರೆ. ಏನು ಅಂತ ಕೇಳಿದ್ರೆ ನಾವು ಫಾಸ್ಟ್. ಎಂತ ಫಾಸ್ಟ್ ಇವರು? ದೇಶದಲ್ಲಿ ಯಾವುದು ಫಾಸ್ಟ್ ಇಲ್ಲ. ಟ್ರಾಫಿಕ್ ಅಲ್ಲಿ ಫಾಸ್ಟ್ ಇಲ್ಲ, ಎಲ್ಲಿ ನೋಡ್ರು ಜಾಮ್. ಟೆಕ್ನಾಲಜಿಲಿ ಫಾಸ್ಟ್ ಇಲ್ಲ, ಮಂಡಿ ಓಡಿಸಲಿ ಫಾಸ್ಟ್ ಇಲ್ಲ, ಬರೀ ಪಾಪ್ಯುಲೇಷನ್ ಅಲ್ಲಿ ಫಾಸ್ಟ್. ಆಯ್ತಾ ಜಡ್ಜಮ್ಮ? ನಾನು ಹೇಳುವುದು ಸರಿ ತಾನೆ? ಅದು ಬಿಡಿ ಜಡ್ಜಮ್ಮ. 25 ಲಕ್ಷ ಲಂಚ ಕೊಡ್ಲಿಕ್ಕೆ ಅಣ್ಣ ಮುಂದೆ ಬಂದಿದ್ದ ಅಂತ ತಂಗಿ ಒಪ್ಪಿಕೊಂಡಾಯ್ತಲ್ಲ. ಲಂಚ ಕೊಡುವುದು ತಪ್ಪು ಅಂತ ಲೋಕಾಯುಕ್ತ ವೆಂಕಟಾಚಲ ಹೇಳಿದ್ರು ನನಗೆ ನೆನಪುಂಟು. ಆದ್ರಿಂದ ತಪ್ಪು ಮಾಡಿದ ಅವರ ಅಣ್ಣನ ಒಳಗೆ ಹಾಕಿಬಿಡಿ. ಸೈಲೆನ್ಸ್. ಏನೂ ತಪ್ಪು ಮಾಡದ ಈ ಅಮಾಯಕನನ್ನ ಹೊರಗೆ ಬಿಟ್ಟು ಬಿಡಿ ಆಯ್ತಾ? ತಂಗಿ, ಸತ್ಯ ಮಾಡಿ ಹೇಳ್ತೇನೆ, ನಾನವನಲ್ಲ.